ನಮ್ಮ ಕರ್ನಾಟಕದ ನಾಳಿನ ದಿನ ಒಂದು ಸುದಿನ ಅಂತ ಭಾವಿಸುತ್ತಾ, ನಾಳೆ ನಮ್ಮ ಕರ್ನಾಟಕದ ಹೊಸ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣವನ್ನ ಮಾಡಲಿಕ್ಕೆ ಎತ್ತಿದ್ದಾರೆ. ಅವರಿಗೆ ಶುಭವಾಗಲೆಂದು ಎಲ್ಲ ಮುಸ್ಲಿಂ ಜಮಾತ್ ವತಿಯಿಂದ ಹಾರೈಸಿ, ಹಾಗೂ ಕಿತ್ತೂರು ಕರ್ನಾಟಕ ವಿಭಾಗದ ಮುಸ್ಲಿಂ ಜಮಾತ್ ವತಿಯಿಂದ ಹಾರೈಸಿ, ಅದೇ ರೀತಿ ಕರ್ನಾಟಕದ ಎಲ್ಲ ಮುಸ್ಲಿಂ ಬಾಂಧವರಿಂದ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಆಶೀರ್ವಾದ ಎಲ್ಲ ಮುಸಲ್ಮಾನ್ ಬಾಂಧವರು ಇರಲಿ ಅಂತ ಹಾರೈಸುತ್ತಾ, ನಾವು ಇಲ್ಲಿ ಸೇರುವುದು ಏನಪ್ಪಾ ಅಂತಂದ್ರೆ, ನಮ್ಮ ಉತ್ತರ ವಲಯದ MLA ಆದಂತ ರಾಜು ಶೇಖ್ ಅವರು, ಆಸಿಫ್ ರಾಜು ಶೇಖ್ ಅವರು ಅವರ ಯಾವ ರೀತಿ ಅದಾರ ಅನ್ನೋದು ಎಲ್ಲರಿಗೂ ತಿಳಿದಂತ ವಿಷಯ ಅದ. ಯಾವುದೇ ಒಬ್ಬ ಮನುಷ್ಯ ಅವರ ಹತ್ರ ಹೋದ್ರೆ ಅವರ ವಿಚಾರ, ಅವನ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಅದನ್ನ ಪೂರ್ತಿ ಮಾಡುವಾಗ ಅವ್ರು ಬಿಡುವುದಿಲ್ಲ. ಅವ್ರ ಹಿಂಬಾಲಕರನ್ನ ಆ ವಿಚಾರದಲ್ಲಿ ಹಚ್ಚಿ ಇಡೀ ನಮ್ಮ ಈ ಬೆಳಗಾವಿ ಕ್ಷೇತ್ರದ ಎಲ್ಲ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಅದೇ ರೀತಿ ನಮ್ಮ ಈ ಕಿತ್ತೂರು ಕರ್ನಾಟಕ ವಿಧಾನಸಭಾ ಮುಸ್ಲಿಂ ಜಮಾತ್ ಒಕ್ಕೂಟದ ವತಿಯಿಂದ, ಬೆಳಗಾವಿ ಒಕ್ಕೂಟದ ವತಿಯಿಂದ ನಾವಿಲ್ಲಿ ಏನ್ ಹೇಳಬೇಕಪ್ಪ ಅಂತಂದ್ರ, ನಮ್ಮ ಮುಸ್ಲಿಂ ಜಮಾತದ ಜಿಲ್ಲೆಯಲ್ಲಿ ಇರುವಂತ ಏಕೈಕ MLA ಸಮಾಜದವರ ಹಾಗೂ ಹಿಂದುಳಿದ ನಮ್ಮೆಲ್ಲ ಬಾಂಧವರ ಕೆಲಸಗಳನ್ನ ಮಾಡಲಿಕ್ಕೆ ಉತ್ಸಾಹಿ ಇದಾರ. ಅವರಿಗೆ ಮಂತ್ರಿ ಸ್ಥಾನವನ್ನ ಕರ್ನಾಟಕದ ಕಾಂಗ್ರೆಸ್ ಗವರ್ಮೆಂಟ್ ನಲ್ಲಿ ಮಂತ್ರಿ ಸ್ಥಾನವನ್ನ ಕೊಡ್ಬೇಕಂತ ಹೇಳಿ ನಾವೆಲ್ಲರೂ ಇಲ್ಲಿ ಸೇರಿದೆವು. ಅದರ ಕೊಡ್ಲೇಬೇಕಂತ ಹೇಳಿ ನಾವೆಲ್ಲ ಸೇರಿದ್ದೀವಿ. ಅದೇ ರೀತಿ ನಮ್ಮ ಇದೀಗ ಹೇಳಿದಂತೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸತೀಶ್ ಅಣ್ಣ ಜಾರಕಿಹೊಳಿ ಅಹಿಂದ್ ನಾಯಕರಂತ ಹೇಳಿ ಗುರುತಿಸಿಕೊಂಡಿದ್ದಾರ. ಅವರಿಗೆ DCM ಸ್ಥಾನ ಕೊಟ್ಟು ಮತ್ತು KPCC ಹುದ್ದೆಯನ್ನ ಕೊಡಬೇಕಂತ ಅದು ನಮ್ಮ ಇದರಲ್ಲಿ ನಿರ್ಣಯ ಆಗಿದೆ. ಅದೇ ರೀತಿ ಅವರಿಗೆ DCM ಮತ್ತ KPCC ಸ್ಥಾನವನ್ನ ಕರ್ನಾಟಕ ಘನ ಸರ್ಕಾರದಲ್ಲಿ ಕೊಡಬೇಕಂತ ನಾವೆಲ್ಲರೂ ಸೇರಿ ಒತ್ತಾಯಪೂರ್ವಕವಾಗಿ ಹೇಳ್ತಾ ಇದ್ದೇವೆ. ಇಡೀ ಮುಸಲ್ಮಾನ್ ಬಾಂಧವರು ಎಲ್ಲರೂ ಸೇರಿ ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೂ DCM ಹುದ್ದೆಯನ್ನ ಕೊಟ್ಟ, KPCC ಹುದ್ದೆ ಅವರಿಗೆ ಕೊಟ್ಟ ಕರ್ನಾಟಕ ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಅವರಿಗೆ ಉನ್ನತ ಸ್ಥಾನವನ್ನು ಕೊಡಬೇಕಂತ ನಾವು ಆಶಿಸಿದೀವಿ. ಕೊಡ್ತಾರಂತೂ ನಾವು ಭಾವಿಸಿದೀವಿ ಎಲ್ಲ ಮುಸಲ್ಮಾನ್ ಬಾಂಧವರು. ಅದೇ ರೀತಿ ಇಲ್ಲಿ ಈ ಸೇರಿರುವಂತ ಎಲ್ಲ ಕಿತ್ತೂರು ಕರ್ನಾಟಕದ ವಿಭಾಗದ ವತಿಯಿಂದ ಎಲ್ಲ ಮುಸಲ್ಮಾನ್ ಬಾಂಧವರು ಇದನ್ನ ನಾವು ಹೇಳಲಿಕ್ಕೆ ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಹತ್ರ ಒಂದು ನಿಯೋಗವನ್ನ ಕೊಂಡೊಯ್ಯುವ ನಿರ್ಧಾರವನ್ನು ಮಾಡಿದೀವಿ. ಅವರನ್ನ ಭೇಟಿಯಾಗಿ ನಮ್ಮ ಈ ನಿರ್ಧಾರವನ್ನು ತಿಳಿಸ್ತೀವಿ ಅಂತ ಹೇಳಿ ತಮ್ಮೆಲ್ಲರ ಮುಂದೆ ಸಾಗರಪಡಿಸ್ತಾ ಇದ್ದೀವಿ. ಅದರ ಸಲುವಾಗಿ ಈ ಸೇರಿರುವಂತ ಎಲ್ಲ ಪತ್ರಕರ್ತ ಮಾಧ್ಯಮ ಹಾಗೂ ರಾಜಕೀಯ ಮುಖಂಡರು ಎಲ್ಲರೂ ಸೇರಿ ಒತ್ತಾಯವನ್ನ ಮಾಡಿ ನಾವು ನಮ್ಮ ಜಿಲ್ಲೆಯ ಏಕೈಕ ಮುಸಲ್ಮಾನ್ MLA ಆದಂತ ಆಸಿಫ್ ರಾಜು ಶೇಖ್ ಅವರಿಗೆ ಕರ್ನಾಟಕ ಘನ ಸರ್ಕಾರದಲ್ಲಿ ಮಂತ್ರಿ ಸ್ಥಾನವನ್ನ ಕೊಡಲಿ ಅಂತ ಹೇಳಿ ಆಶಿಸಿ ನನ್ನ ಮಾತುಗಳನ್ನು ನಾವು ಮುಗಿಸ್ತೀವಿ.